ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದರೆ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಅಂದರೆ ಉಚಿತ ಕರೆಂಟ್ ಬಿಲ್ ಏನು ಬರ್ತಾ ಇದೆಯಲ್ಲ, ಅಲ್ಲಿ ಜೀರೋ ಕರೆಂಟ್ ಬಿಲ್ ಬರಬೇಕಾದ್ರೆ ನೀವು ಈ ಒಂದು ಕೆಲಸವನ್ನು ಕಡ್ಡಾಯ ಮಾಡಬೇಕಾಗುತ್ತೆ ಸ್ನೇಹಿತರೆ. ಅದರಲ್ಲೂ ಈ ಒಂದು ಬಾಡಿಗೆ ಮನೆಯಲ್ಲಿ ಇರೋರು ಕೂಡ ಈ ಒಂದು ಮಾಹಿತಿ ಸಂಪೂರ್ಣವಾಗಿ ತಿಳಿದುಕೊಳ್ಳಲೇಬೇಕಾಗುತ್ತೆ ಸ್ನೇಹಿತರೆ. ಯಾಕಂದರೆ ಬೆಂಗಳೂರಿನಂತಹ ದೊಡ್ಡ ದೊಡ್ಡ ನಗರಗಳಲ್ಲಿ ಈ ಒಂದು ಮನೆ ಬಿಟ್ಟು ಮತ್ತೊಂದು ಮನೆಗೆ ಹೋಗುವ ಸಾಮಾನ್ಯ ವಿಷಯವಾಗಿರುತ್ತೆ ಸ್ನೇಹಿತರೆ. ಈ ಒಂದು ಸರ್ಕಾರ ಕೊಟ್ಟಿರತಕ್ಕಂಥ ಮಾಹಿತಿ ಪ್ರಕಾರ ನೀವೇನಾದರೂ ಈಗ ನಾನು ಹೇಳೋ ಕೆಲಸ ಮಾಡಿಲ್ಲ ಅಂದರೆ ಮತ್ತೆ ನೀವು ಮೊದಲಿನ ಹಾಗೆ ಮತ್ತೆ ಕರೆಂಟನ್ನು ನೀವು ಕಟ್ಟಬೇಕಾಗುತ್ತೆ. ಅಂದರೆ ಜೀರೋ ಕರೆಂಟ್ ಬಿಲ್ ಈಗ ನಿಮಗೆ ಕೊಡುವುದಿಲ್ಲ. ಯಾಕಂದರೆ ಈಗ ಸ್ವಂತ ಮನೆಯವರು ಕೂಡ ಈ ಒಂದು ವಿಡಿಯೋ ಸಂಪೂರ್ಣವಾಗಿ ನೋಡಲೇಬೇಕಾಗಿರ್ತಕ್ಕಂಥದ್ದು. ಈ ಒಂದು ವಿಡಿಯೋ ಸಂಪೂರ್ಣವಾಗಿ ತಿಳಿಬೇಕಾದ್ರೆ ನೀವು ಮಧ್ಯದಲ್ಲಿ ವಿಡಿಯೋನ ಓಡಿಸಿ ನೋಡಬೇಡಿ. ಯಾಕಂದರೆ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು ನೀವು ಅರ್ಧಂಬರ್ಧ ವಿಡಿಯೋನ ನೋಡಿದರೆ ನಿಮಗೆ ಖಂಡಿತವಾಗಿ ಸಂಪೂರ್ಣ ಮಾಹಿತಿ ತಿಳಿಯೋದಿಲ್ಲ. ಹಾಗಾಗಿ ಎಂಡ್ವರೆಗೂ ನೀವು ಸಂಪೂರ್ಣವಾಗಿ ನೋಡಲೇಬೇಕಾಗಿರ್ತಕ್ಕಂಥದ್ದು. ಹಾಗೆ ನಾನು ಮಾಡೋ ಈ ಒಂದು ವಿಡಿಯೋ 2 ಇಲ್ಲ 3 ನಿಮಿಷವಾಗಿರುತ್ತೆ. ಆದರೆ ನಿಮ್ಗಳಿಗೆ ಬೇಕಾದ ಎಲ್ಲ ಮಾಹಿತಿ ಈ ಒಂದು ಚಿಕ್ಕ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ. ಹಾಗೆ ಇದೇ ಥರ ಹೊಸ ಅಪ್ಡೇಟ್ಗೆ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ. ಯಾಕಂದರೆ ನಾವು ಹಾಕೋ ಪ್ರತಿಯೊಂದು ಅಪ್ಡೇಟ್ ಕೂಡ ನಿಮ್ಮ ಒಂದು ಫೋನಿಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ ಸ್ನೇಹಿತರೆ. ಈಗ ಮೊದಲನೇದಾಗಿ ಮತ್ತೆ ನಿಮ್ಗಳಿಗೆ ಜೀರೋ ಕರೆಂಟ್ ಬಿಲ್ ಬರಬೇಕಾದ್ರೆ ನೀವೇನು ಮಾಡಬೇಕು ಅಂತ ಕೇಳೋದಾದರೆ, ಅಂದರೆ ಇಲ್ಲಿ ಎಲ್ಲರಿಗೂ ಅಂತ ಸರ್ಕಾರ ಇಲ್ಲಿ ಸ್ಪಷ್ಟತೆ ಮಾಹಿತಿಯನ್ನು ಕೊಟ್ಟಿಲ್ಲ. ಆದರೆ ಬಾಡಿಗೆ ಮನೆಯಲ್ಲಿ ಇರೋರಿಗೆ ಅಂದರೆ ನೀವು ಕೆಲವು ತಿಂಗಳು ಅಥವಾ ಕೆಲವು ವರ್ಷದಲ್ಲೂ ಬೇರೆ ಮನೆಗೆ ಶಿಫ್ಟ್ ಆಗ್ತಿರಲ್ಲ ಮತ್ತು ನಿಮ್ಮ ಒಂದು ಮನೆಯ ಬಾಡಿಗೆಯಿಂದ ನೀವು ಸ್ವಂತ ಮನೆಗೆ ಹೋಗ್ತಿರಲ್ಲ. ಅಂಥವ್ರಿಗೂ ಕೂಡ ಈ ಒಂದು ಗೃಹ ಜ್ಯೋತಿ ಬೇಕು ಅಂತ ಅನಿಸುತ್ತೆ. ಆದರೆ ಇದಕ್ಕೆ ಖಂಡಿತವಾಗಿ ನೀವು ಮತ್ತೆ ಅರ್ಜಿನ ಹಾಕಬೇಕಂತ ಕೇಳೋದಾದರೆ ಖಂಡಿತವಾಗಿ ನೀವು ಅರ್ಜಿನ ಹಾಕಬೇಕಾಗುತ್ತೆ ಸ್ನೇಹಿತರೆ. ಆದರೆ ನೀವೇನು ಈಗ ಹಳೆ ಮನೆಯಲ್ಲಿ ಅಥವಾ ನಿಮ್ಮ ಒಂದು ಬಾಡಿಗೆ ಮನೆಯಲ್ಲಿ RR ನಂಬರ್ ಏನು ಕೊಟ್ಟಿರ್ತೀರಲ್ಲ, ಅಂದರೆ ರಿಜಿಸ್ಟರ್ ಮಾಡಿರ್ತೀರಲ್ಲ, ಆ ಒಂದು RR ನಂಬರನ್ನು ನೀವು ಡಿ ಲಿಂಕ್ ಮಾಡಬೇಕಾಗುತ್ತೆ. ಅಂದರೆ ಡಿ ಲಿಂಕ್ ಅಂದರೆ ಇಲ್ಲಿ ನಿಮಗೆ ಡಿಲೀಟ್ ಕೂಡ ಮಾಡಿರ್ತಕ್ಕಂಥದ್ದು. ನೀವೇನಾದರೂ ಆ ಒಂದು RR ನಂಬರನ್ನು ಡಿಲೀಟ್ ಮಾಡಿದರೆ ಆದರೆ ನಿಮಗೆ ಮತ್ತೆ ನಿಮ್ಮ ಒಂದು ಹೊಸ ಅರ್ಜಿನ ಹಾಕಲಿಕ್ಕೆ ನಿಮಗೆ ಸಹಾಯವಾಗುತ್ತದೆ. ಮತ್ತು ಇಲ್ಲಿ ನೀವು ಕೇಳ್ಬೋದು, RR ನಂಬರನ್ನು ಡಿ ಲಿಂಕ್ ಅಥವಾ ಡಿಲೀಟ್ ಮಾಡಬೇಕಾದ್ರೆ ಸರ್ವರ್ ಬಿಜಿ ಬರ್ತಾ ಇದೆ ಅಂತ ನೀವು ಕೇಳೋದಾದರೆ, ಅದಕ್ಕೂ ಕೂಡ ಇಲ್ಲಿ ಸರ್ಕಾರ ಒಂದು ಪರಿಹಾರವನ್ನು ದೊರಕಿಸಿಕೊಟ್ಟಿದೆ. ಏನು ಅಂದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ಈ ಒಂದು ವೆಬ್ಸೈಟ್ಗೆ ಹೋಗಿ ನೀವು ನಿಮ್ಮ ಒಂದು RR ನಂಬರನ್ನು ಡಿಲೀಟ್ ಮಾಡಿ ಮತ್ತೆ ಹೊಸ ಜೀರೋ ಕರೆಂಟ್ ಬಿಲ್ಲನ್ನು ನೀವು ಅರ್ಜಿನ ಹಾಕಬೇಕಾಗುತ್ತೆ. ಇಷ್ಟು ಸರ್ಕಾರ ಕೊಟ್ಟಿರ್ತಕ್ಕಂಥ ಮಾಹಿತಿಯಾಗಿರುತ್ತೆ. ನೀವೇನಾದರೂ ಈ ಒಂದು RR ನಂಬರನ್ನು ಡಿಲೀಟ್ ಮಾಡದೇ ಇದ್ದರೆ ನಿಮಗೆ ಒಂದು ಜೀರೋ ಕರೆಂಟ್ ಬಿಲ್ಲನ್ನು ಮತ್ತೆ ನಿಮಗೆ ಸಿಗೋದಿಲ್ಲ. ಮತ್ತೆ ನೀವು ಮೊದಲಿನ ಹಾಗೆ ಜೀರೋ ಕರೆಂಟ್ ಬಿಲ್ ಸಿಗೋಕ್ಕೆ ನಿಮಗೆ ಸಾಧ್ಯನೇ ಇಲ್ಲ. ಹಾಗಾಗಿ ನೀವು ಮತ್ತೆ ಕರೆಂಟ್ ಬಿಲ್ಲನ್ನು ಕಟ್ಟಬೇಕಾಗುತ್ತೆ. ನೀವೇನಾದರೂ ಈ ಒಂದು ವಿಡಿಯೋಗೆ ಉಪಯೋಗ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ಥರ ಹೊಸ ಅಪ್ಡೇಟ್ಗೆ ನಮ್ಮ ಒಂದು ಚಾನಲಲ್ಲಿ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ. ಯಾಕಂದರೆ ನಾವು ಹಾಕೋ ಪ್ರತಿಯೊಂದು ಅಪ್ಡೇಟ್ ಕೂಡ ನಿಮ್ಮ ಒಂದು ಫೋನಿಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ ಸ್ನೇಹಿತರೆ. ಧನ್ಯವಾದಗಳು.